ಗೈಸ್ ಹೊರಗಡೆ ಎಲ್ಲ ನನ್ನೇ ನೋಡ್ತಿದ್ರು, ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಮೊದಲೆಲ್ಲ ನಾವೇ ಅಂದ್ಕೊತಿದ್ವಿ ಗೊತ್ತಾ ಗೈಸ್, ಅಪ್ಪ ಅಮ್ಮ ಎಲ್ಲ ಒಂದು ಮಂತ್ಗೆ ಎಷ್ಟು ಬೇಕು ಅಷ್ಟು ಎಲ್ಲನೂ ಕೂಡ ಸಾಮಾನುಗಳೆಲ್ಲ ಚೀಟಿಲಿ ಬರೆದು ಮಂತ್ ಎಂಡಲ್ಲಿ ಬರೆದಿದ್ರೆ ಸ್ಯಾಲ್ರಿ ಆದ ತಕ್ಷಣ ತೊಗೊತಿದ್ರು. ಇವಾಗ ನನಗೂ ಹಂಗೆ ಆಗಿಬಿಟ್ಟಿದೆ. ಏನೆಲ್ಲ ಬೇಕೋ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಸ್ಯಾಲ್ರಿ ಬಂದ ತಕ್ಷಣ ಎಲ್ಲನೂ ತಂದಿಟ್ಕೊಂಡ್ಬಿಡೋದು ಆ ಥರ. ಬಟ್ ಅದು ಫ್ಯಾಮಿಲಿಯಲ್ಲಿ ಮಾಡ್ತಿದ್ವಿ, ಇವಾಗ ನಾನು ಇಂಡಿವಿಜುವಲ್. ಬಟ್ ಸ್ಟಿಲ್ ಅದು ಚಿಕ್ಕ ಕ್ವಾಂಟಿಟಿಲಾದ್ರೂ ಕೂಡ ಸಂಬಳ ಬಂದ ತಕ್ಷಣ ಎಲ್ಲ ತೊಗೊಳೋದಿದೆಯಲ್ಲ ಖುಷಿ ಆಗುತ್ತೆ. ಇವಾಗ ಏನು ತೊಗೊಳೋದು ಏನು ಬಿಡೋದು ಅಂತ ಗೊತ್ತಿಲ್ಲ. ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಏನೇನು ಬೇಕು ಅಂತ. ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದು ಕಡೆಯಿಂದ ಎಲ್ಲನೂ ನೋಡ್ಕೊಂಡು ಬಂದರೆ ಎಲ್ಲನೂ ತೊಗೋಬೋದು, ಇಲ್ಲಾಂದರೆ ಯಾವುದೂ ಮಿಸ್ ಆಗೋಲ್ಲ. ಅದಕ್ಕೆ ತಿನ್ನೋಕೆ ಹೋದ್ರಂತೂ ನನಗಿರೋ ಕೋಲ್ಡ್ಗೆ ಬೇಡ. ಏನು ತೊಗೊಂಡೆ ಅಂತ ವೀಡಿಯೋ ಕಾಲಲ್ಲಿ ತೋರಿಸ್ತೀನಿ. ಅಲ್ಲಿಂದ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಶಾಪು ಒಳ್ಳೆ ಬಿಗ್ ಬಜಾರ್ ಥರ ಇದೆ. ಬಟ್ ನಂಗೆ ಏನೆಲ್ಲ ಬೇಕು, ಚಿಕ್ಕ ವಸ್ತುಗಳಿಂದ ಹಿಡಿದು ದೊಡ್ಡ ವಸ್ತುಗಳವರೆಗೂ ಎಲ್ಲ ಸಿಗುತ್ತೆ. ಪಿ ಜಿಲೆಲ್ಲ ಇದ್ದಾಗ ಕೆಲವೊಂದು ಥಿಂಗ್ಸು ಅಫ್ಕೋರ್ಸ್ ಬೇಕಾಗಿರುತ್ತೆ, ಮನೆಯಲ್ಲಿಂದ ಎಲ್ಲನೂ ತರೋಕ್ಕಾಗಲ್ಲ. ಸೊ ನನಗೆ ಏನೇನು ಬೇಕು ಅಂತ ಅದರ್ ದ್ಯಾನ್ ಸ್ನ್ಯಾಕ್ಸ್ ಬಿಟ್ಟು ಇಲ್ಲಿಗೆ ಬಂದುಬಿಟ್ರೆ ನನಗೆಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ರಿಲಯನ್ಸಲ್ಲೆಲ್ಲ ಸಿಕ್ಕಿದ್ರು, ಬಟ್ ನನಗೆ ರಿಲಯನ್ಸಲ್ಲಿ ಜಾಸ್ತಿ ಕ್ವಾಂಟಿಟೀಸಲ್ಲಿ ಸಿಗುತ್ತೆ. ಸೊ ಎಲ್ಲ ಥಿಂಗ್ಸ್ಗಳು ಒಂದೇ ಕಡೆ ಸಿಗಬೇಕು ಅಂದರೆ ಈ ಥರ ದಿನಸಿ ಅಂಗಡಿಗೆ ಹೋಗ್ಬಿಟ್ರೆ ಸಿಗುತ್ತೆ. ರಿಲಯನ್ಸಲ್ಲಿ ಏನಕ್ಕೆ ಅಂತಂದರೆ ಕೆಲವೊಂದು ಥಿಂಗ್ಸ್ ಎಲ್ಲ ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ನಾನು ಅಲ್ಲಿ ಹೋಗ್ತೀನಿ. ಈ ಸಲ ಲೊರಾಯಲ್ ಕಂಡೀಷ್ನರ್ನ ಯೂಸ್ ಮಾಡಿ ಅಂತ ಅಂದರು ಸಲೂನಲ್ಲಿ. ಹಾಗಾಗಿ ಇದು ಮತ್ತು ಈ ಶಾಂಪ್ನ ಚೂಸ್ ಮಾಡಿದೆ ರೆಸ್ಮೆ. ಮತ್ತು ಇದೆಲ್ಲ ಥಿಂಗ್ಸ್ ಬೇಕೇ ಬೇಕು ಗೈಸ್. ಕಾಫಿ ಪೌಡರ್ ಯಾವಾಗಾದರೂ ಕಾಫಿ ಮಾಡ್ಕೊಳ್ಳೋಕ್ಕೆ. ಸೊ ಎಲ್ಲನೂ ನೆಸಸರಿ ಥಿಂಗ್ಸ್ ಏನು ಬೇಕಿತ್ತು ಎಲ್ಲನೂ ತೊಗೊಂಡು ಬಂದೆ. ಮುಗಿಸ್ಕೊಂಡು ಬಂದು ಬರ್ತಾ ತೊಗೊಂಡು ಬಂದಿದ್ದು. ಏನೋ ಸುಸ್ತಾಗೋಯ್ತು. ಇವಾಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಆ್ಯಂಡ್ ಅದ್ರ ಜೊತೆ ಇನ್ನೊಂದೇನೋ ತೊಗೊಂಡೆ ನಾನು ಗೈಸ್, ಅದನ್ನು ತೋರಿಸ್ತೀನಿ. ಐ ಥಿಂಕ್ ನೀವು ತೊಗೊಂಡ್ರೆ ಅದನ್ನು ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದನ್ನೇನು ಅಂತ ನೋಡಬೇಕು ಅಂತ ಅಂದರೆ ಸ್ಕಿಪ್ ಮಾಡ್ತೇವೆ, ವೀಡಿಯೋ ನೋಡಿ ಆಯಿತಾ ಗೈಸ್. ಆವಾಗಲೇ ಹೇಳ್ದಾಗೆ ಏನೋ ತೋರಿಸ್ತೀನಿ ಅಂತ ಹೇಳಿದ್ದೆ. ಫ್ರೆಶ್ ಅಪ್ ಆಗಿ ಬಂದು ಏನು ಅಂತ ಅಂದರೆ ಗೈಸ್, ನಾನು ಈ ಬಾಟಲ್ ತೊಗೊಂಡೆ ನೋಡಿ. ಇದು ಆಲ್ಮೋಸ್ಟ್ 2 ಲೀಟ್ರು ನೀರು ಫಿಲ್ ಮಾಡ್ಬೋದು ಇದರೊಳಗಡೆ. ನನಗೆ ಏನಕ್ಕೆ ಇದನ್ನು ತೊಗೋಬೇಕು ಅನಿಸ್ತು ಅಂತಂದರೆ ಗೈಸ್, ಅಫ್ಕೋರ್ಸ್ ಹೀಗೆ ಸಿಪ್ ಮಾಡಿ ಕುಡಿಬೋದು. ಅದ್ರ ಜೊತೆಗೆ ಇದರೊಳಗಡೆ ಇನ್ನೊಂದು ಬಾಟ್ಲಿದೆ ನೋಡಿ, ಇನ್ನೊಂದು ಬಾಟ್ಲಿದೆ. ಮತ್ತು ಇದ್ರ ಒಳಗಡೆ ಇನ್ನೂ ಒಂದು ಬಾಟಲಿದೆ. ಆ್ಯಂಡ್ ಗೈಸ್, ವರ್ಕಿಗೆ ಹೋಗ್ಬೇಕಾಗಿದ್ದಾಗೆಲ್ಲ ಈ ಮೀಡಿಯಮ್ ಸೈಜ್ ಬಾಟಲ್ ನಾನು ಏನು ತೋರಿಸ್ದೆ ಅದನ್ನು ಯೂಸ್ ಮಾಡಿದ್ರೆ ಈ ಸೈಜು ತುಂಬ ದಪ್ಪ ಅನಿಸ್ತಾ ಇರುತ್ತೆ ಬಾಟಲು. ಬಟ್ ಈ ಕ್ವಾಂಟಿಟಿ ಬಾಟಲ್ ಈ ಸೈಜ್ ಬಾಟಲ್ನ ಯೂಸ್ ಮಾಡಿದ್ರೆ ನನಗೇನು ಅನಿಸ್ತು ಅಂತಂದರೆ ಅಷ್ಟೊಂದು ಬ್ಯಾಗ್ ದಪ್ಪ ಅನಿಸಲ್ಲ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಈ 3 ಬಾಟಲ್ಲು ನನಗೆ ತುಂಬಾ ಇಷ್ಟ ಆಯಿತು. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಪದೇ ಹೋಗಿ ತರಬೇಕು ಅನ್ನೋ ಯಾವ ಟೆನ್ಷನ್ನು ಇರಲ್ಲ. ಸೊ 3 ಬಾಟಲ್ಲು ಬರ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಿಕಾಸ್ ಈ ಬಾಟಲ್ನ ನಾನು ಏನಕ್ಕೆ ತೊಗೊಂಡೆ ಅಂದರೆ ನನ್ನ ಫ್ರೆಂಡ್ ನನ್ನ ರೂಮ್ಮೇಟ್ ಅವಳು ಕೂಡ ತೊಗೊಂಡಿದ್ಲು. ಸೊ ಅವಳು ಯೂಸ್ ಮಾಡಿದಾಗ ನನಗೆ ವರ್ತಿದೆ ಅಲ್ವಾ, ಯೂಸ್ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕೂಡ ತೊಗೊಂಡಿದ್ದು. ಸೊ ದಿಸ್ ಇಸ್ ವರ್ತ್ಫುಲ್. ನೀವು ಕೂಡ ತೊಗೊಳ್ಳಿ ಗೈಸ್. ಆ್ಯಂಡ್ ಇವತ್ತು ನಾನು ಡೇಟ್ಸ್ ತೊಗೊಂಡಿದ್ದೆ. ನಾನು ಡ್ರೈ ಫ್ರೂಟ್ಸ್ ಜೊತೆ ಡೇಟ್ಸು ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಅಲ್ಲಿ ನನಗೆ ಮಿಕ್ಸ್ ಬೇಕಿತ್ತು ಎಲ್ಲ, ಅಲ್ಲಿ ಸಪ್ರೇಟ್ ಇತ್ತಲ್ಲ, ಅದಕ್ಕೆ ನಾನು ಬರೀ ಡೇಟ್ಸ್ ಮಾತ್ರ ತೊಗೊಂಡೆ. ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ನನಗೆ ಖರ್ಜೂರ ಮಾಮೂಲಿ ಇರುತ್ತಲ್ಲ ಅದು ಇಷ್ಟ ಇಲ್ಲ, ನನಗೆ ಈ ಥರ ಇಷ್ಟ. ಇದು ಚಂದ ತಿನ್ನೋಕ್ಕೆ. ಅದಾದರೆ ಫುಲ್ ಗಟ್ಟಿ ಇರುತ್ತೆ ಗೈಸ್, ನಂಗೆ ಇಷ್ಟ ಇಲ್ಲ ಅದು. ಜೊತೆಗೆ ಈ ಥರ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಬೋರಾದಾಗ ಇವಾಗ ತಿನ್ನಲ್ಲ, ಆಮೇಲೆ ತಿಂತೀನಿ. ತೊಗೊಂಡೆ. ಬೋರಾದಾಗ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಮ್ಯಾಗಿ ತೊಗೊಂಡು ಬಂದಿದ್ದೀನಿ. ಮತ್ತು ಗೈಸ್, ಇದು
ಎಳ್ಳುಂಡೆ ನನಗೆ ಇಷ್ಟ ಇದು, ಸೊ ಅದಕ್ಕೆ ಇದನ್ನ ತೊಗೊಂಡೆ. ನೋಡಿದ್ರಲ್ಲ ನನ್ನ ಶಾಪಿಂಗ್ ಹೇಗಿತ್ತು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸಿ ಯು ಸೂನ್. ಬಾಯ್.